ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಮನೆಗೆ ಕೀರ್ತಿ ಎಂಟ್ರಿ ಆಗ್ತದೆ. ಫೈನಲಿ ಕೀರ್ತಿ ವೈಷ್ಣವ್ ಮನೆಗೆ ಬಂದಿದ್ದ ರೀಸನ್ ಏನಪ್ಪ, ಆ ಕಡೆ ಲಕ್ಷ್ಮಿ ಮನೆಯಿಂದ ಹೊರಗೆ, ಕೀರ್ತಿ ಮನೆಯ ಒಳಗೆ, ಏನಿದ್ರ ಮರ್ಮ? ಆ ಕಡೆ ಕಾವೇರಿಗೆ ಕೀರ್ತಿಯ ಸತ್ಯ ಗೊತ್ತಾಗ ಹೋಗಿದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತುಂಬಾ ಡಿಸ್ಟರ್ಬ್ ಆಗ್ತಾನೆ, ಆ ಮನೆಯವ್ರು ಕೂಡ ಅಷ್ಟೇ ಡಿಸ್ಟರ್ಬ್ ಆಗಿದ್ದಾರೆ. ಆದರೆ ಇಲ್ಲಿ ಸುಪ್ರೀತಾ, ಕಾರುಣ್ಯ ಮತ್ತು ಗಂಗಕ್ಕ ಎಲ್ಲರೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ಕೋತಿದ್ದಾರೆ. ಕಾವೇರಿ ಜೈಲಿಗೆ ಹೋಗಿದ್ದನ್ನು ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಲಕ್ಷ್ಮಿನ ಕರೆದಾಗ ಲಕ್ಷ್ಮಿ ಬರುವುದಿಲ್ಲ, ಅದು ತನಗೆ ಇಷ್ಟ ಇಲ್ಲ, ಅದು ತಪ್ಪು ಅಂತ ಕೂಡ ಹೇಳ್ತಾಳೆ. ಬಟ್ ಇವರಂತೂ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಸೆಲೆಬ್ರೇಟ್ ಮಾಡೋ ಬರದಲ್ಲಿ ಒಂದು ಎಡವಟ್ಟನ್ನು ಕೂಡ ಮಾಡ್ತಾರೆ. ಕಾವೇರಿ ಫೋಟೋ ತಂದಿಟ್ಟು ಡಾಟ್ ಹೊಡಿಯೋದ್ರ ಮುಖಾಂತರ ಅದನ್ನು ನೋಡಿದಂಥ ಕೀರ್ತಿ ರೊಚ್ಚಿಗೆ ಹೇಳ್ತಾಳೆ. ಅವಳಿಗೆ ಎಲ್ಲವೂ ಕೂಡ ಹಳೇದೆಲ್ಲ ನೆನಪಾಗುತ್ತೆ. ಒಂದು ಕ್ಷಣಕ್ಕೆ ಕುಪ್ಪ ಮಾಡಿಕೊಂಡಂತಹ ಕೀರ್ತಿ ಅವಳ ಕಂಟ್ರೋಲನ್ನೇ ಮೀರಿ ಈ ಕಡೆ ಇಡೀ ಫೋಟೋನೇ ಚಿಂದಿ ಮಾಡಿಬಿಡ್ತಾಳೆ. ಈ ಕಡೆ ಪ್ರಜ್ಞೆ ಕೂಡ ತಪ್ಪಿ ಹೋಗ್ತಾಳೆ. ಈ ಒಂದು ವಿಷಯ ಬೆಳಗ್ಗೆ ಆಗ್ತಿದ್ದಾಗೆ ಲಕ್ಷ್ಮಿಗೆ ಗೊತ್ತಾಗುತ್ತೆ. ಲಕ್ಷ್ಮಿ ತುಂಬ ಸಿಟ್ಟು ಮಾಡ್ಕೋತಾಳೆ. ಇದಕ್ಕೆಲ್ಲ ಕಾರಣ ನೀವು ಪಾರ್ಟಿ ಮಾಡಿದ್ರಿಂದ ಅಲ್ವಾ? ಕೀರ್ತಿ ಅವ್ರಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು? ನಾನು ಅಷ್ಟು ಬಗೆಯಿಂದ ಬೇಡ ಅಂತ ಹೇಳಿದ್ರು, ಯಾಕೆ ಮಾಡಿದ್ರಿ ಅಂತ. ಆದರೆ ಇಲ್ಲಿ ಸುಪ್ರೀತಾ, ನಮಗೇನಾದರೂ ಗೊತ್ತುತ್ತಾ ಈ ರೀತಿ ಆಗತ್ತೆ, ಕೀರ್ತಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ? ನಿಜವಾಗ್ಲೂ ನಮಗೂ ಕೂಡ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾವು ತೊಂದರೆ ಆಗುತ್ತೆ ಅಂತ ಮ್ಯೂಸಿಕ್ ಕೂಡ ಆನ್ ಮಾಡಲಿಲ್ಲ ನಾವು ಅಂತ ಹೇಳ್ತಿದ್ರೆ, ಮ್ಯೂಸಿಕ್ ಆನ್ ಮಾಡಿದ್ರೆ ನಿದ್ರೆ ಮಾಡೋದಕ್ಕೆ ತೊಂದರೆ ಆಗ್ತಿತ್ತು. ಆದರೆ ನೀವು ಅದೇನೋ ಡಾಟ್ ಅಂತ ಆಡಿದಾರಲ್ವ, ಅದರಿಂದ ಕೀರ್ತಿ ಅವರ ಒಂದು ಮೆಂಟಲ್ ಸ್ಟೇಟಸ್ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತ ಗೊತ್ತಾ? ಡಾಕ್ಟರ್ ಹೇಳಿದ್ರಲ್ವ, ಈ ರೀತಿ ಆಗ್ತಿದ್ರೆ ಅವರು ರಿಕವರಿ ಆಗೋದು ತುಂಬ ತೊಂದರೆ ಆಗುತ್ತೆ ಅಂತ. ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಿದ್ರೆ, ಈ ಕಡೆ ಗಂಗಕ್ಕ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾರೆ. ಗಂಗಕ್ಕ ನೀವು ಕೂಡ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ದಾಳೆ. ಆದರೆ ಇಲ್ಲಿ ನೋಡ್ತಾ ಇದ್ರೆ ಲಕ್ಷ್ಮಿ, ನೀನು ಇತ್ತೀಚೆಗೆ ತುಂಬ ಸಾಫ್ಟ್ ಆಗ್ತಿದ್ಯಾ, ಯಾಕೆ ಏನು ಅಂತ ಹೇಳ್ತಿದ್ದಾರೆ. ಅದು ಹಾಗಲ್ಲ, ನಿಜವಾಗ್ಲೂ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಲಕ್ಷ್ಮಿ ಹೇಳೋಕೆ ಟ್ರೈ ಮಾಡ್ತಿದ್ರೆ, ಈ ಕಡೆ ಕಾರುಣ್ಯ ಅವರು, ನನ್ನ ಮಗಳಿಗೆ ಇಂಥ ಸ್ಥಿತಿ ತಂದಿರೋ ಕಾವೇರಿ ಜೈಲಿಗೆ ಹೋಗಿದ್ದಾಳೆ ಅಂದರೆ ಅದನ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ ಲಕ್ಷ್ಮಿ ಅಂತ ಹೇಳಿದಾಗ, ಅದು ಹಾಗಲ್ಲ ಆಂಟಿ, ಸೆಲೆಬ್ರೇಟ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಆದರೆ ಅದರಿಂದ ಕೀರ್ತಿ ಅವ್ರಿಗೆ ಪ್ರಾಬ್ಲಮ್ ಆಯ್ತಲ್ವ? ಕೀರ್ತಿ ಅವ್ರಿಗೆ ಇಂಥ ಒಂದು ಮನಸ್ಥಿತಿ ಇದೆ, ಅವರು ಸ್ಟೇಬಲ್ ಇಲ್ಲ ಅಂತ ಗೊತ್ತಾದರೆ ನಾವಿಷ್ಟು ದಿನ ಮಾಡಿದೆಲ್ಲ ನೀರಲ್ಲಿ ಹೋಮ ಮಾಡೋಕ್ಕಾಗೋದಿಲ್ಲ. ಯಾಕೆ ನೀವು ಯಾರು ಅರ್ಥ ಮಾಡ್ಕೋತಿಲ್ಲ? ನಾನು ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾಳೆ. ತದನಂತರ ಲಕ್ಷ್ಮಿ ಅಲ್ಲಿಂದ ಹೋಗ್ತಿದ್ದಾಗೆ ಈ ಕಡೆ ಕಾರುಣ್ಯ ಮತ್ತು ಸುಪ್ರೀತಾ ಮಾತಾಡ್ಕೊತಾರೆ. ಜೊತೆಗೆ ಈ ಕಡೆ ಕಾರುಣ್ಯ ಅವರಂತೂ, ಇಲ್ಲ ನಾನು ಇಲ್ಲಿರುವುದಿಲ್ಲ, ನನ್ನ ಮಗಳು ಕರ್ಕೊಂಡು ನಾನು ಲಂಡನ್ಗೆ ಹೋಗ್ಬಿಡ್ತೀನಿ, ಅವ್ರ ತಂದೆ ಕೂಡ ಅಲ್ಲೇ ಇದ್ದಾರೆ, ನೀನು ಮತ್ತು ಲಕ್ಷ್ಮಿ ಬಿಟ್ಟರೆ ಯಾರಿದ್ದಾರೆ ನಮಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದನ್ನು ಕೀರ್ತಿ ಕೇಳಿಸ್ಕೋತಾಳೆ. ಅವಳು ತುಂಬ ಬೇಜಾರಾಗುತ್ತೆ. ಬಿಕಾಸ್ ಅವಳಿಗೆ ಲಚ್ಚಿ ಬಿಟ್ಟು ಬೇರೆ ಯಾವುದೇ ರೀತಿ ಬದುಕಬೇಡ, ಹತ್ಕೊಂಡು ಹೋಗ್ಬಿಡ್ತಾಳೆ. ಮಾಮ್ ನನ್ನನ್ನು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಿದ್ದಾರಂತೆ, ಫಾರಿನ್ಗೆ. ನನಗೆ ಹೋಗೋಕೆ ಇಷ್ಟ ಇಲ್ಲ ಲಚ್ಚಿ, ನಾನು ಯಾವಾಗಲೂ ಕೂಡ ನಿನ್ನ ಜೊತೆನೇ ಇರಬೇಕು ಅಂತ ಬೊಂಬೆಗೆ ಜೊತೆ ಮಾತಾಡ್ತಿದ್ದಾಳೆ ಲಚ್ಚಿ ಬೊಂಬೆ ಜೊತೆ ಕೀರ್ತಿ. ಆದರೆ ಇಲ್ಲಿ ಕಾನೂನಿ ಅವರು ಏನೇನು ಸ್ಟೆಪ್ಸ್ ಮಾಡಬೇಕೋ ಎಲ್ಲ ಒಂದು ಪ್ರೊಸೀಜರ್ಸ್ನ ಕೂಡ ಮಾಡ್ತಿದ್ದಾರೆ ಫಾರಿನ್ಗೆ ಹೋಗೋದಕ್ಕೆ. ಇದು ಎಲ್ಲದರ ನಡುವೆ ಆತ ಕಡೆ ಮನೆಯವ್ರು ಯಾರು ಕೂಡ ಊಟಕ್ಕೆ ಬರ್ತಿಲ್ಲ, ಊಟ ಮಾಡ್ತಿಲ್ಲ. ಆ ಕಡೆ ವಿಧಿ ಅಂತೂ ಆ ಒಂದು ಬೇಸ್ಮೆಂಟ್ಗೆ ಹೋಗಿ ಅಲ್ಲಿರೋದು ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡೋಕ್ಕೆ ಮುಂದಾಗ್ತಾಳೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಎಲ್ಲವೂ ಕೂಡ ಎತ್ತು ಹಾಕ್ಕೊಂಡು ಹೋಗಿರ್ತಾರೆ. ಬಿಕಾಸ್ ಏನೂ ಕೂಡ ಇಲ್ಲಿಲ್ಲ, ಬರೀ ಖಾಲಿ ಇದೆ ಬೇಸ್ಮೆಂಟು. ಇದೆಲ್ಲ ಗಂಗಕ್ಕಂದೇ ಇರ್ಬೋದು ಅಂತ ಆಕೆ ಅನ್ಕೋತಿದ್ದಾರೆ. ಪಾಪ ಗಂಗಕ್ಕಂಗೆ ಏನೂ ಗೊತ್ತಿರಲಿಲ್ಲ. ಬಟ್ ಇದೆಲ್ಲವೂ ಕೂಡ ಈಗ ಗಂಗಕ್ಕನ ಮೇಲೆ ಬರ್ತಿದೆ ಅಂತ ಹೇಳ್ಬೋದು. ನಂತರ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕರೀತಾ ಇದ್ರೆ ಯಾರಿಗೂ ಕೂಡ ಊಟ ಮಾಡೋ ಮನಸ್ಸಿಲ್ಲ. ಆಗ ವೈಷ್ಣವ್ ಬಂದಿದೆ, ಯಾಕೆ ಯಾರು ಊಟಕ್ಕೆ ಬರ್ತಾ ಇಲ್ಲ, ಯಾಕೆ ಏನಾಯಿತು, ಯಾಕೆ ಅಮ್ಮ ಜೈಲಿಗೆ ಹೋಗಿದ್ದಾರೆ ಅಂತ ನೀವು ಯಾರೂ ಊಟ ಮಾಡ್ತಿಲ್ವ, ಎಷ್ಟು ದಿನ ಅಂತ ಆ ರೀತಿ ಇರೋಕ್ಕಾಗುತ್ತೆ, ಅವ್ರು ತಪ್ಪು ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇತ್ತ ಕಡೆ ಅಜ್ಜಿ ಹೇಗೆ ಹೊಟ್ಟೆಗೆ ಊಟ ಸೇರುತ್ತೆ ಅಂತಿದ್ರೆ, ಊಟ ಸೇರುತ್ತೆ ಅಂದರೆ ಊಟ ಮಾಡಬೇಕಾಗುತ್ತೆ ಅಜ್ಜಿ ಅಂತ ವೈಷ್ಣವಿ ಹೇಳ್ತಾರೆ. ಈ ಕಡೆ ಕೃಷ್ಣಕಾಂತ್ ಅವರು ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ. ಎಲ್ಲಿಗೆ ಹೋಗ್ತಿದ್ರಪ್ಪ? ಅಮ್ಮನೇ ಜೈಲಿಗೆ ಹೋಗಿ ನೋಡೋಕೆ ಹೋಗ್ತಿದ್ರಾ? ಯಾರೂ ಕೂಡ ಹೋಗಬೇಡಿ, ಇದೇ ರೀತಿ ಹೋಗ್ತಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಂತ ಹೇಳ್ತಾ ಇದ್ರೆ, ನಾನೇನು ಅವ್ರ ಜೊತೆ ಹೋಗಿ ಮಾತಾಡಿ ಸಮಾಧಾನ ಮಾಡೋಕೆ ಹೋಗ್ತಾ ಇಲ್ಲ, ನನಗಷ್ಟು ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕಂಡ್ಕೋಬೇಕು ನಾನು, ಅದೇ ಕಾರಣಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ನಂತರ ಈ ಕಡೆ, ಇಲ್ಲ ಯಾರು ಕೂಡ ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಬೇಡಿ, ನಾನು ಕಂಡೀಷನ್ ಹಾಕ್ತಿದ್ದೀನಿ. ಯಾವ ಕಾರಣಕ್ಕೆ ಅಂದರೆ, ಅಮ್ಮಂಗೆ ನೀವೇನಾದರೂ ಹೋದರೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗಬೇಕು ಅಂದರೆ ಯಾರೂ ಕೂಡ ಅವ್ರನ್ನ ಯಾವತ್ತೂ ಕೂಡ ನೋಡೋಕೆ ಹೋಗಬಾರ್ದು ಅಂತಾರೆ. ಈ ಕಡೆ ವಿಧಿ ಮಾತ್ರ, ಇದು ಸರಿಯಲ್ಲ ಅಣ್ಣ, ಈ ರೀತಿ ಕಂಡೀಷನ್ ಹಾಕೋದು ಹೇಗೆ ಸರಿ ಇನ್ನೊಬ್ರಿಗೆ
ಅಂತ ಮಾತಾಡ್ತಿರ್ತಾಳೆ. ಇಲ್ಲ ನಾನು ಇದೇ ರೀತಿ ಕಂಡೀಷನ್ ಆಗೋದು ಅಂತ ವೈಷ್ಣವ್ ಹಠ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ವೈಷ್ಣವ್ನ ಪಿ ಎ ಬರ್ತಾರೆ. ಪಿ ಎ ಬಂದಿದ್ದ ಸರ್ ನನಗೆ ಆಫರ್ಸ್ ಬರ್ತದೆ ಬೇರೆ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡೋದಕ್ಕೆ ಅಂದಾಗ ಖಂಡಿತ ಹೋಗಿ 1 ವರ್ಷ ನನಗೂ ಯಾವುದೇ ಇವೆಂಟ್ ಕೆಲಸ ಇಲ್ಲ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನೀವು ಹೋಗಿ ನಿಮ್ಮ ಕೆಲಸ ನಾನು ನೋಡ್ಕೊಳ್ಳಿ ಅಂದಾಗ, ಇಲ್ಲ ಸರ್ ನಾನು ನಿಮ್ಮ ಜೊತೆನೇ ಕೆಲಸ ಮಾಡ್ತೀನಿ. ನೋಡಿ ಈಗ ನಿಮ್ಮ ತಾಯಿ ಜೈಲ್ಗೆ ಹೋಗಿದ್ದಾರೆ, ಇದನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೋದು, ಎಮೋಷ್ನಲಿ ಬ್ಲಾಕ್ ಮಾಡ್ಬೋದು. ಜನರು ಖಂಡಿತವಾಗ್ಲೂ ನಿಮ್ಮ ಕಡೆ ವಾಲ್ತಾರೆ. ಇದೇ ಒಂದು ಸಂದರ್ಭನ ಯೂಸ್ ಮಾಡಿಕೊಂಡು ನೀವು ಬ್ಯಾನ್ನ ತೆರವುಗೊಳಿಸ್ಬಹುದು ಅಂತ ಹೇಳ್ತಿದ್ದಾಗೆ ಬ್ಯಾನ್ ಅನ್ನೋ ಪದ ತುಂಬ ಕನ್ಫ್ಯೂಷನ್ ಮಾಡ್ತಿದೆ ಲಕ್ಷ್ಮಿಗೆ. ಏನಿದು ಬ್ಯಾನು, ಏನು ಕತೆ ಅಂತ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ಕೆಂಡ ಕಾಡ್ತಾರೆ. ಏನೇ ಹೇಳ್ತಿದ್ರ, ಇಂಥ ಒಂದು ನನ್ನ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಈ ಬ್ಯಾನನ್ನೆಲ್ಲ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ನನಗಿಲ್ಲ, ನಾನಂತೂ ಅಲ್ವೂ ಅಲ್ಲ, ಅದನ್ನು ನಾನು ಮಾಡೋದೂ ಇಲ್ಲ ಅಂತ ಕೋಪ ಮಾಡಿಕೊಂಡು ವೈಷ್ಣವ್ ಹೋಗಿಬಿಡ್ತಾನೆ. ಈ ಕಡೆ ಲಕ್ಷ್ಮಿ ಬಂದಿದ್ದೆ ಏನದಲ್ಲ ಬ್ಯಾನ್ ಅಂತ ಕೇಳ್ತಿದ್ರೆ, ಆ ಒಂದು ಬ್ಯಾನಿಂದ ತುಂಬಾ ತೊಂದರೆ ಆಯ್ತಮ್ಮ, ಅವನ ಕೆರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ಆಯಿತು ಅಂತ ಕೃಷ್ಣಕಾಂತ್ ಹೇಳ್ತಾರೆ. ಈ ಕಡೆ ಸುಪ್ರೀತಾ ಅವರಂತೂ ಬಿಡು ಲಕ್ಷ್ಮಿ, ಅದೆಲ್ಲ ಯಾಕೀಗ ಅಂತ ಹೇಳ್ತಿದ್ರೆ, ಯಾಕಿರಬಾರ್ದು, ಇದು ಎಲ್ಲದಕ್ಕೂ ಕೂಡ ಕಾರಣ ನೀನೇ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿಗೆ ಏನೂ ಅರ್ಥ ಆಗ್ತಿಲ್ಲ, ನನ್ನಿಂದ ಅಂದರೆ ಏನು ಅರ್ಥ ಅಂತ. ಈ ಕಡೆ ವಿಧಿ ಅಂತೂ ನಿನ್ನಿಂದಾನೆ ಅವತ್ತು ಏನು ಮಾಡಿದೆ, ನೀನು ಸೆಂಟರ್ಗೆ ಹೋಗಿದ್ದೆ ಅಲ್ವಾ, ನೀನು ಸೆಂಟರ್ಗೆ ಹೋದಾಗ ಅಣ್ಣಂಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಇತ್ತು, ಆದರೆ ಅಣ್ಣ ಆ ಈವೆಂಟ್ಗೆ ಹೋಗದೆ ನಿನ್ನ ಸೆಂಟರಲ್ಲಿ ನಿನ್ನ ಜೊತೆನೇ ಇರ್ತೀನಿ ಅಂತ ಬಂದ, ಅದರಿಂದಾಗಿ ಅಸೋಸಿಯೇಷನ್ ಅವರು ಬ್ಯಾನ್ ಮಾಡಿದ್ರು. ಈಗ ಅಣ್ಣ 1 ವರ್ಷ ಯಾವುದೇ ರೀತಿ ಈವೆಂಟ್ ನಡೆಸೋ ಹಾಗಿಲ್ಲ ಗೊತ್ತಾ, ಇದನ್ನ ನಿನ್ನಿಂದ ಸರಿ ಮಾಡೋಕ್ಕಾಗುತ್ತಾ, ಅಣ್ಣನ ಕೆರಿಯರ್ನ ಸರಿಪಡಿಸೋಕ್ಕಾಗತ್ತಾ ಅಂತ ಕೇಳ್ತಿದ್ರೆ, ಖಂಡಿತ ನಾನು ಮಾಡ್ತೀನಿ, ಅವ್ರ ಕೆರಿಯರ್ನ ನಾನು ಸರಿ ಮಾಡ್ತೀನಿ, ಅವ್ರ ಬ್ಯಾನನ್ನು ನಾನು ತೆರವುಗೊಳಿಸ್ತೀನಿ, ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಲಕ್ಷ್ಮೀ ಚೊಲ ದಂಕ ಮಲ್ಲಳಾಗಿ ಮಾತಾಡ್ತಿದ್ದಾಳೆ. ಈ ಕಡೆ ಸುಪ್ರೀತ್ ಅವರಂತೂ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಅಂದಾಗ, ಇಲ್ಲ ಚಿಕ್ಕಮ್ಮ ಖಂಡಿತವಾಗ್ಲೂ ನಾನು ಅವ್ರ ಬ್ಯಾನನ್ನು ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ದಿಟ್ಟವಾಗಿ ಯೋಚನೆ ಮಾಡ್ತಾಳೆ. ಆ ಕಡೆ ಜೈಲಲ್ಲಿ ಕಾವೇರಿ ಅವ್ರ ಕತೆ ಹೇಳೋಕ್ಕಾಗ್ತಿಲ್ಲ, ಈ ಕಡೆ ಒದ್ದು ಕೆಲಸ ಮಾಡಿಸ್ತಿದ್ದಾರೆ. ಅಯ್ಯೋ ನನ್ನ ಕರ್ಮವೇ, ಆ ಹೆಣ್ಮಕ್ಳನ್ನ ನಾನು ಇಷ್ಟೆಲ್ಲ ಗಾಯ್ತಲ್ಲ ಅಂತ ಕಾವೇರಿ ಟ್ರಿಗರ್ ಆಗ್ತಿದ್ದಾರೆ. ಚಿಂಗಾರಿ ಅವರನ್ನು ನೋಡೋಕೆ ಬಂದಿದ್ದಾರೆ, ಚಿಂಗಾರಿನಾದರೂ ಬಂದ್ರಲ್ಲ, ನನ್ನ ಮನೆಯವ್ರು ಯಾರೂ ನೋಡೋಕೆ ಬಂದಿಲ್ಲ ಅಂತ ಅನ್ಕೊಂಡಂಥ ಕಾವೇರಿ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರ. ಖಂಡಿತ ಇಲ್ಲ, ಅವ್ರ ತಲೆಯಲ್ಲಿ ಕೀರ್ತಿ ಮೊದಲಾಗಿಲ್ಲ, ಕೀರ್ತಿ ತುಂಬ ಬದಲಾಗಿದ್ದಾಳೆ ಅಂತ ಅನ್ನಿಸ್ತಾನೆ ಇದೆ. ಅದೇ ಕಾರಣಕ್ಕೋಸ್ಕರ ಚಿಂಗಾರಿ ಹತ್ರ, ನೋಡು ಚಿಂಗಾರಿ, ಕೀರ್ತಿ ಮೊದಲು ಈ ರೀತಿ ಇರಲಿಲ್ಲ, ಕೀರ್ತಿ ತುಂಬ ಅಂದರೆ ತುಂಬಾ ಬದಲಾಗಿದ್ದಾಳೆ, ಅವ್ಳ ಬಿಹೇವಿಯರೇ ಬೇರೆ, ಆದರೆ ಅವಳು ಈಗ ಬಿಹೇವ್ ಮಾಡ್ತಿರೋದೇ ಬೇರೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಅದಕ್ಕೆ ನೀನು ಮೊದಲು ಅದರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಖಂಡಿತ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾನು ತಿಳ್ಕೊತೀನಿ ಅಂತ ಹೇಳ್ತಾ ಇದ್ರೆ, ಆ ಕಡೆ ಯಾವಾಗ ಕಾರುಣ್ಯವರ ಅಮ್ಮ ಕೀರ್ತಿನ ಫಾರಿನ್ಗೆ ಲಂಡನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ರು, ಆ ಮಾತನ್ನು ಕೇಳಿಸ್ಕೊತಿದ್ದಾಗೆ ಇಲ್ಲಿ ತುಂಬಾ ಅಪ್ಸೆಟ್ ಆಗಿರ್ತಾಳೆ ಕೀರ್ತಿ. ಅದೇ ಕಾರಣಕ್ಕೆ ಇಲ್ಲಿ ಕೀರ್ತಿ ಯಾವುದೇ ಕಾರಣಕ್ಕೂ ಇಲ್ಲಿರೋದೇ ತಪ್ಪಲ್ವಾ, ಲಚ್ಚಿ ಎಲ್ಲಿರ್ತಾಳೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಯೋಚನೆ ಮಾಡಿದಂತಹ ಕೀರ್ತಿ ತಕ್ಷಣಕ್ಕೆ ಮನೆಯಿಂದ ಗಂಟು ಮುಟ್ಟೆ ಸಮೇತ ತೊಗೊಂಡು ಸುಟ್ಕೇಸಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೆ ಲಕ್ಷ್ಮಿ ಮನೆಗೆ ಬಂದೇ ಬಿಡ್ತಾಳೆ. ಎಲ್ರಿಗೂ ಕೂಡ ಶಾಕ್, ಏನಪ್ಪ ಇದು ಅಂತ. ಅದಕ್ಕೆ ಕೀರ್ತಿ ಹೇಳ್ತಿರೋದು, ಲಚ್ಚಿ ಎಲ್ಲಿರ್ತಾಳೆ ಅಲ್ಲೇ ನಾನು ಇರಬೇಕಲ್ವಾ, ನಾನು ಲಚ್ಚಿ ಇರೋ ಜಾಗದಲ್ಲಿ ತಾನೇ ಇರಬೇಕು, ಅದಕ್ಕೆ ನಾನು ನನ್ನ ಮನೆಯಿಂದ ಬಂದುಬಿಟ್ಟಿದ್ದೀನಿ, ನಾನು ಕೂಡ ಲಚ್ಚಿ ಜೊತೆನೇ ಇನ್ನು ಮುಂದೆ ಇರ್ತೀನಿ ಅಂತ ಒಂದು ಮಗು ಥರ ಪ್ಯಾಂಪರ್ ಥರ ಮಾತಾಡ್ತಿದ್ದಾಳೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ರೂಮ್ಗೆ ಹೋಗ್ತಾಳೆ. ಅದನ್ನು ನೋಡಿದ್ದೆ ವೈಷ್ಣವ್, ಏನಿದಲ್ಲ ಕೀರ್ತಿ ಯಾಕೆ ಲಕ್ಷ್ಮಿ ಮತ್ತು ನನ್ನ ರೂಮ್ಗೆ ಹೋಗ್ತಿದ್ದಾರೆ ಅಂತ ಕೇಳ್ತಿದ್ರೆ, ಸುಪ್ರೀತ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫೈನಲಿ ಕೀರ್ತಿ ಮುಖವಾಡ ಕಳ್ಚು ಎಲ್ಲ ಒಂದು ಸಾಧ್ಯತೆಗಳಿದೆ, ಅದರ ನಡುವೆ ಆ ಕಡೆ ಸವಾಲನ್ನು ಎದುರಿಸ್ಬೇಕಾಗಿದೆ ಲಕ್ಷ್ಮಿ, ಅದರ ನಡುವೆ ಕಾವೇರಿ ಅವ್ರಿಗೆ ಕೀರ್ತಿ ಮೇಲೆ ಅನುಮಾನ ಬಂದಿದೆ. ಎಲ್ಲ ಒಂದೇ ಸತ್ತಿಗೆ ಈ ಕಡೆ ಇಟ್ಕೊಂಡು ಹೊಡಿತಾ ಇದೆ. ಇದರ ನಡುವೆ ಕಾವೇರಿ ಬಿಡುಗಡೆಯಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್